रूप तेरा मस्ताना प्यारू मेरा दीवाना ಬಾರೇ ಬಾರೇ ನನ್ನವಳೆ ಹತ್ತಿರ ಹತ್ತಿರ ಬಾ ಇನ್ನೂ ಹತ್ತಿರ ಬಾ ಇನ್ನೂ ಹತ್ತಿರ ಬಾ ಏ ಮ್ಯಾನ್ ಹತ್ರ ಬಾ ಅಂದ್ಯಲ್ಲ ಬಂದಿದ್ದೀನಿ ಏನ್ ಮಾಡ್ತೀಯಾ ಯು ರಾಸ್ಕಲ್ ನನಗೆ ಹೊಡ್ದ ಯಾಕೋ ಕಣ್ಣು ಹೊಡೆದೆ ನಾ ಕಣ್ಣಿಲ್ಲ ಊಟದಾಗೆ ಬಂದ್ಬಿಟ್ಟಿದೆ ಈ ಕಾಯಿಲೆ ಓಹ್ ಐ ಆಮ್ ಸಾರಿ ಮ್ಯಾನ್ ನಾನು ನೋಡ್ಬಿಟ್ಟು ಹೋಗ್ತಿದ್ದೇನೆ ನಿನಗೆ ಏನ್ ಮಾಡ್ತೀನಿ ನೋಡು ಏನ್ ಮಾಡ್ತೀಯಾ ನಮ್ಮಪ್ಪ ದೊಡ್ಡ ಪೈಲ್ವಾನು ದಾದಾ ಕರ್ಕೊಂಬತ್ತೀನಿ ನೋಡು ಅವರ ಅಪ್ಪನ್ ಕರ್ಕೊಂಡ್ ಬಾರೋ ಎಂಥೆಂಥ ಬೀದಿ ಬಸವರಿಗೆ ಬೋನ್ ಬ್ರೇಕ್ ಮಾಡಿ ಬೆಂಡೆತ್ತಿದ್ದೀನಿ ಗೊತ್ತಾ ನೀನಾ ವಾಚ್ಮ್ಯಾನ್ ಗುರ್ರಂತ ಗುಟ್ರ ಹಾಕ್ತೀಯಾ ಈ ರೋಜಿ ನಿನಗೂ ಹೆದ್ರಲ್ಲ ಗೊತ್ತಾ ಏಯ್ ನಿನಗೂ ರಿಪೇರಿ ಮಾಡ್ಬೇಕಾ ಏನಿದು ನನ್ ಗುಳಿ ಅಂತೇನೆ ಅಲ್ಲ ರೋಸಿ ನೀನ್ ಕೆಂಪ್ ಡ್ರೆಸ್ ನೋಡಿದ್ರೆ ಹುಡುಗರು ಕಣ್ಣ ಕೆಂಪಾಗ್ಬಿಡುತ್ತೆ ಇನ್ನು ಗೂಳಿ ಗುದ್ದೆ ಬಿಡುತ್ತಾ ಎಲ್ಲ ಹೋಗಿ ಪೋಸ್ ಕೊಟ್ಟಿದ್ಯಾ ಅಂತ ಕಾಣುತ್ತೆ ಮರೆಯಾಗಿರೋ ರೋಸಿ ಗೂಳಿ ಕಟ್ಟಾಯ್ತು ಬಾವ್ರಿಗೆ ಆಹಾ ಶಂಕರ್ ನೀನ್ ಗಂಡು ಅಂದ್ರೆ ಗಂಡು ಅದಿರ್ಲಿ ಏನ್ ನಿನ್ ಅವತಾರ ನೀನೇ ಹೇಳಿದ್ಯಲ್ಲ ರೆಡ್ ಡ್ರೆಸ್ ನೋಡಿದ್ರೆ ಗೂಳಿ ಕಣ್ ಕೆಂಪಾಗುತ್ತೆ ಅಂತ ಅದಕ್ಕೆ ಬಿಚ್ಬಿಟ್ಟೆ ಸರಿ ಸರಿ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಮನೆಗೆ ಹೋಗು ನಾನ್ ಹೋಗಲ್ಲ ಹೋಗಲ್ಲ ಸಿದ್ಧಾ ಅಡಿಗೆ ರೆಡಿ ಆಯ್ತಾ ಆಯ್ತಮ್ಮ ಹೋಗಿ ಎಲ್ರಿಗೂ ಊಟಕ್ಕೆ ರೆಡಿ ಮಾಡು ಸರಿ ಮೆಣಸಿನ ಪುಡಿ ಏ ಭೀಮ ಅಲ್ಲೇ ಹೋಗ್ತಾ ಇದೀಯಾ ಅಡಿಗೆ ಮನೆಗೆ ಉಣ್ಣಕ್ಕೆ ಊಟ ಮಾಡೋದು ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಓ ಟೇಬಲ್ ಮೇಕಾ ನಾನು ಸಿನಿಮಾದಾಗ ನೋಡಿದ್ದೀನಿ ಇವತ್ ನಾನು ಮೇಕ್ ಕುತ್ಕೊಂಡ್ ತಿನ್ಬಿಡ್ತೀನಿ ಇದ್ಯಾವ ಸೀಮೆ ಊಟ ಏ ಸಿದ್ಧ ಮುದ್ದೆ ಎಲ್ಲೋ ಮಾಡಿಲ್ಲ ಭೀಮಣ್ಣ ಯಾಕೋ ಹಸಿಟ್ಟಿಲ್ಲ ನನಗ್ ಬೇಡ ಅಯ್ಯೋ ಇದೊಂದತ್ತು ಅಡ್ಜಸ್ಟ್ ಮಾಡ್ಕೊಳಪ್ಪ ಸಾಯಂಕಾಲ ಮಾಡಿಸ್ತೀನಿ ನನ್ಗೆ ಅಭ್ಯಾಸ ಇಲ್ಲ ಮಾಮ ಭೀಮು ತಿನ್ನು ಭೀಮು ಇವತ್ ಸಾರಿಗೆ ಒಗ್ಗರಣೆ ನಾನೇ ಹಾಕಿದ್ದು ನೀನೇ ಹಾಕಿದ್ದ ತಿನ್ಬಿಡ್ತೀನಿ ಮಾಮ ಉಷಾ ಹೇಳ್ಬಿಟ್ಲು ತಿನ್ಬಿಡ್ತೀನಿ ಮಾಮ ಮೊನ್ನೆ ಬೇಡ್ರಲ್ಲಿ ಟೆಂಟ್ ನಾಗೆ ಒಂದ್ ಸಿನಿಮಾ ನೋಡ್ದೆ ಯಾವ್ದು ಅದೇ ಆವ ಜಾವ ಊಟ ಬೈಟು ಓ ಹಿಂದಿ ಏನ್ ಕತೆ ಒಳ್ಳೆ ಕತೆ ಮಾಮ ಹೆಣ್ ನೋಡಕ್ಕೆ ಮಾವನ್ ಮನೆಗೆ ಅಳಿಯ ಬರ್ತಾನೆ ಮಾವನ್ಗೆ ಅಳಿಯನ್ ಕಂಡ್ರೆ ಇಷ್ಟ ಅಳಿಯನ್ಗೆ ಹುಡುಗಿ ಕಂಡ್ರೆ ಇಷ್ಟ ಹುಡುಗಿಗೆ ಅಳಿಯನ್ ಕಂಡ್ರೆ ಸ್ವಲ್ಪ ಇಷ್ಟ ಯಾಕೆಂದ್ರೆ ಮಧ್ಯ ಒಬ್ಬ ಶಕುನಿ ಇದ್ದ ಏನ್ ಮಾಡ್ದ ಆ ಹುಡುಗಿ ತಲೆ ಕೆಡ್ಸಿ ಪಾಪ ಆ ಅಳಿಯನ್ನ ಮನೆ ಬಿಟ್ಟು ಓಡ್ಸಕ್ಕೆ ತಿನ್ನೋ ಅನ್ನಕ್ಕೆ ಉಪ್ಪು ಖಾರೆಲ್ಲ ತುಂಬಿಸ್ಬಿಟ್ರು ಆಮೇಲೆ ಅವನ್ ತಿಂತಾನ ತಿನ್ಲಿಲ್ಲ ಎದ್ ನಿಂತ್ಕೊಂಡು ತಟ್ಟೆ ಕೈ ತಗೊಂಡು ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಮಾಮ ಅವ್ನ್ ಏನ್ ಮಾಡುದ್ನೋ ಅದನ್ನ ನಾನ್ ಮಾಡಿ ತೋರಿಸ್ತೀನಿ ಮಾಡಿ ತೋರ್ಸು ಹಿಂಗಂತ ಅದನ್ನ ಇಲ್ಲಿಟ್ಟ ಇದನ್ನ ಹೇಳ್ಕೊಂಡ ಅದನ್ನ ತಳ್ಳಿ ಇದನ್ನ ಹೇಳ್ಕೊಂಡ ಅದಲ್ಲಿ ಇದಿಲ್ಲಿ
ಇದನ್ನೇ ಅವ್ನ್ ಮಾಡಿದ್ದು. ಆಮೇಲೆ ವಿಶ್ರಾಂತಿ ಬಿಟ್ಬಿಟ್ರು. ಈ ಸಿನಿಮಾದವರೇ ಹೀಗೆ ಒಳ್ಳೆ ಸ್ವಾರಸ್ಯವಾದ ಟೈಮಲ್ಲಿ ಇಂಟರ್ವೆಲ್ ಬಿಟ್ಬಿಡ್ತಾರೆ. ಅದನ್ನೇ ಸಿನಿಮಾ ಅನ್ನೋದು. ಆಮೇಲೆ ಏನಾಯ್ತು ಕತೆ? ಹೊಟ್ಟೆ ಹಸಿತೈತೆ, ಉಣ್ಣನ ಉಂಡಾದ್ಮೇಲೆ ಕತೆ ಹೇಳ್ತೀನಿ. ಸರಿಯಪ್ಪ. ಹಿಂಗಾಯ್ತು, ಕಾವ್ಯ ತಿಂದ್ಬಿಟ್ಟ. ನೀರು ನೀರು ಅಂತ ನೀರು ಕುಡ್ದ, ಮೊಸರು ಮೊಸರು ಅಂತ ಮೊಸರು ಕುಡ್ದ, ಹಣ್ಣೆಲ್ಲ ತಗೊಂಡು ಬಾಯಿ ತೊಳ್ಕೊಂಡ್ಬಿಟ್ಟ, ಮೇಲೆದ್ದು ಓಡ್ದ, ಹೋಗಿ ನೀರಿಗೆ ಬಿದ್ದ. ಅದು ನೋಡಿ ಆ ಹೀರೋಯಿನಿ ಮುಖ ಹಿಂಗು ತಿಂದ ಬಂಗಣಂಗಾಗೋಯ್ತು. ಉಷಾ, ನಿನ್ನ ಮುಖ ಯಾಕೆ ಹಂಗಾಗೈತೆ? ಇಲ್ವಲ್ಲ. ಖಾರ ಏನಾದ್ರು ಇಲ್ಲ. ಪಾಪ ಊಟ ಮಾಡು. ಹಾ ಭೀಮು, ಮುಂದೆ ಕತೆ ಏನಾಯ್ತು? ಗೊತ್ತಿಲ್ಲ ಮಾಮ. ಯಾಕೋ? ಮಾಡ್ಬಿಟ್ಟೆ. ಇವತ್ತು ನನ್ ಬರ್ತ್ಡೇ. ಅದಕ್ಕೆ ನಾನೇನ್ ಮಾಡ್ಬೇಕು? ಕುಣಿಬೇಕಾ? ಸ್ಟೈಲ್ ಆಗಿ ಬಂದು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬೇಕು. ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಇಲ್ಲ ಅಲ್ಲ, ಮನೆಗ್ ಬಂದ್ ಹೇಳ್ಬೇಕು. ಖಂಡಿತ ಬರ್ಬೇಕು. ಬರ್ದೇ ಇದ್ರೆ ನಾನ್ ಕೇಕ್ ಕಟ್ ಮಾಡಲ್ಲ, ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ. ಆರೋಗ್ಯಕ್ಕೆ ಒಳ್ಳೇದೇನೆ. ನೋಡಿ ರೋಸಿ, ನನಗಿಲ್ಲಿ ಬೇಕಾದಷ್ಟು ಕೆಲಸ ಇದೆ, ನೀ ಮನೆಗೆ ಹೋಗು. ಏ ಮ್ಯಾನ್, ನಾನ್ ನಿನ್ನ ಲವ್ ಮಾಡೋದೇ ನಿಜವಾಗಿದ್ರೆ, ನನ್ ಲವ್ ಟ್ರೂ ಲವೇ ಆಗಿದ್ರೆ, ನನ್ ಹಾರ್ಟ್ ಟು ನಿನ್ನ ಹಾರ್ಟ್ ನ ಹೇಳ್ಕೊಂಡ್ ಬಂದೇ ಬರುತ್ತೆ. ಶಂಕರ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಕ್ಯಾ ಗುರು, ಬಂಗಾರದಂತ ಹುಡುಗಿ ಬಾಬಾ ಅಂತ ಕರೀತಾ ಇದ್ರು, ತಗಡು ತಟ್ಕೊಂಡು ಇಲ್ಲೇ ನಿಂತಿದ್ದೀರಾ. ನೋಡು ಗುರು, ಈ ಏರಿಯಾದಲ್ಲಿ ನೀವು ಬಹಳ ದಿಲ್ಲಿರೋ ಆದ್ಮಿ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಲೈಫ್ ನಲ್ಲಿ ಬರೀ ದಿಲ್ಲೇ ಸಾಲದು ಗುರು, ಥ್ರಿಲ್ಲು ಇರಬೇಕು. May I come in? Many, many happy returns of the day. Thank you. A small gift with love. ಮಮ್ಮಿ, ಬೇಡವಾದ ಗೆಸ್ಟ್ ಯಾಕೆ ಕರ್ದೆ? ಓ ರೋಸಿ, ನನ್ನ ಕಂಡ್ರೆ ಯಾಕೆ ಹೀಗಾಡ್ತೀಯಾ? ನೋಡು, ನಿನ್ಗೋಸ್ಕರ ಕಾಸ್ಟ್ಲಿ ಪ್ರೆಸೆಂಟ್ ತಂದಿದ್ದೀನಿ. ನಾನ್ ನಿನ್ನ ಕೇಳಿದ್ನಾ? ಓ ರೋಸಿ, ನಾನು ನೋಡ್ತಾ ಇದ್ದೀನಿ, ನಿಂದು ತುಂಬಾ ಅತಿ ಆಯ್ತು. ನಿನ್ನ ಮದುವೆ ಮಾಡ್ಕೊಳ್ಳೋ ನಾನೇ ಅನ್ನೋದು ನಾ ಮರಿಬೇಡ. ಬೇಕಾದ್ರೆ ಮಮ್ಮಿನ ಕೇಳು. ಮಮ್ಮಿ, ಏನ್ ಇವನು ಹೇಳ್ತಾ ಇರೋದು? ಹೌದಮ್ಮ, ನಿಮ್ ತಂದೆ ಸಾಯಕ್ ಮುಂಚೆ ಕಾಯಿಲೆ ಬಿದ್ದಿದ್ದಾಗ ಇವ್ರ ಹತ್ರ 25,000 ರೂಪಾಯಿ ಸಾಲ ಮಾಡಿದ್ದೆ. ಆಗ ನೀನು ಕೊಟ್ಟು ಇವ್ರಿಗೆ ಮದುವೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಮಮ್ಮಿ, ಬಟ್ ಐ ಹೇಟ್ ಹಿಮ್. ನೀನ್ ಯಾರಿಗೋಸ್ಕರ ಹೀಗೆ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ಐ ಲವ್ ಯು. ಹಲೋ ರೋಸಿ. ಹಾಯ್. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯಾ ಅಂತ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಟೇಕ್ ದಿಸ್. I know. My love is pure. ರೋಸಿ, ಯಾಕಿನ್ನು ಕೇಕ್ ಕಟ್ ಮಾಡಿಲ್ಲ? ನಿನಗಾಗಿ ವೇಟ್ ಮಾಡ್ತಿದ್ದೆ. ನಾನು ಬಂದಾಯ್ತಲ್ಲ, ಗೋ ಹೆಡ್. Come on. Happy birthday to you. Happy birthday to you. Happy birthday to you, Rosie. ರೋಸಿ, ವಾಟ್ ಇಸ್ ದಿಸ್? Love? ನೀನ್ ಮಾಡಿದ ತಪ್ಪು ರೋಸಿ. ಏನ್ ತಪ್ಪು? I love you. I'm going to marry you. No. Impossible. Go man. I know how to catch you. ಮಿಸ್ಟರ್ ಬ್ಯಾಡ್ರಳ್ಳಿ, ನಿನ್ನ ಬುದ್ಧಿಶಕ್ತಿನ ಪರೀಕ್ಷೆ ಮಾಡಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈಗ ಉಷಾ ಹಾಗೂ ಇವರೆಲ್ಲ ನಿನಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನೀನು ಟಕ ಟಕ ಅಂತ ಉತ್ತರ ಕೊಡಬೇಕು. ಉತ್ತರ ಕೊಡೋದು ಲೇಟ್ ಆಯ್ತು, ಟನ ಟನ ಅಂತ ಗಂಟೆ ಬಾರಿಸುತ್ತೆ. ಆಗ ನೀನು ಈ ಟೆಸ್ಟ್ ಅಲ್ಲಿ ಸೋತಾಗೆ. ಹೋಗೋಕ್ ಮುಂಚೆ ಒಂದು ಗಾಡಿ ಸೌದೆ ಒಡೆದು ಹೋಗ್ಬೇಕು. ಆದ್ರೆ ನಂದು ಒಂದು ಸವಾಲ್. ಏನು? ನಾನ್ ಸೋತ್ರೆ ಒಂದು ಗಾಡಿ ಸೌದೆ ನಾನು ಹೊಡಿಬೇಕು, ಗೆದ್ರೆ ಒಂದು ಗಾಡಿ ಸೌದೆ ನೀನ್ ಹೊಡಿಬೇಕು. ನೋನೋ ಮ್ಯಾಮೆ, ಇದು ಯಾವ ನ್ಯಾಯ? ಭೀಮು ಹೇಳೋದ್ರಲ್ಲೂ ನ್ಯಾಯ ಇದೆಯಮ್ಮ. ನೋ ಡ್ಯಾಡಿ. ಅವನ್ ತಿಪ್ಪರ್ಲಾಗ ಹಾಕಿದ್ರು ಆನ್ಸರ್ ಮಾಡಕ್ ಆಗಲ್ಲ. ನೀನ್ ತಗೋ ಚಾಲೆಂಜು. ನೋನೋ, ಒಪ್ಕೊಳ್ಳೆ ಉಷಾ. ನೀವ್ ಒಪ್ಕೋ. ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ.
ಪ್ರಶ್ನೆ 1. ಆರುಮುಗಮನ ಟ್ರೈನ್ ಡ್ರೈವರು ಮೆಡ್ರಾಸ್ ಸೆಂಟ್ರಲ್ ಸ್ಟೇಷನ್ ಇಂದ ರಾತ್ರಿ 9 ಗಂಟೆಗೆ ನಾನ್ ಸ್ಟಾಪ್ ಟ್ರೈನ್ ಅಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಬೆಂಗಳೂರಿಗೆ ಹೊರಟ. ಅದೇ ಟೈಮಲ್ಲಿ ಅದೇ ಸ್ಪೀಡಲ್ಲಿ ತಿರುಮುಗಮನ ಟ್ರೈನ್ ಡ್ರೈವರು ಬೆಂಗಳೂರಿನಿಂದ ಮೆಡ್ರಾಸ್ ಹೊರಟ. ಈ ಆರುಮುಗಮ್ಮು ತಿರುಮುಗಮ್ಮು ಯಾವ ಸ್ಟೇಷನ್ ಅಲ್ಲಿ ಮೀಟ್ ಮಾಡ್ತಾರಪ್ಪ? ಆರುಮುಗಂ ತಿರುಮುಗಂ, ಮೆಡ್ರಾಸು ಬೆಂಗಳೂರು ಒಂದೇ ಪಟ್ಟಿ ಮೇಲೆ. ಆರುಮುಗಂ ತಿರುಮುಗಂ, ಆರುಮುಗಂ ತಿರುಮುಗಂ, ಆರುಮುಗಂ. ಎಲ್ಲಿ ಸೇರ್ಬಹುದು? ಬಂಗಾರಪೇಟೆಲಾ, ಜೋಲಾರ್ಪೇಟೆನಾ, ಕಾಟ್ಪಾಡಿಲ್ಲ? ಯಮಲೋಕದಲ್ಲಿ. ಪ್ರಶ್ನೆ 2. ನಮ್ಮ ದೇಶದಲ್ಲಿ ಚಿನ್ನ ಎಲ್ಲೆಲ್ಲಿ ಸಿಗುತ್ತೆ? ಕರ್ನಾಟಕದಲ್ಲಿ ಕೋಲಾರ, ಅಟ್ಟಿ, ಆಂಧ್ರದಲ್ಲಿ ರಾಮಗಿರಿ. ಸಾಕಾ ಇಲ್ಲ ಬೇಕಾ? ಮುನ್ಸಿಪಾಲಿಟಿ ಯಾಕೆ ನಿಲ್ಲಿಸಿದೆ? ಮಿಸ್ಟರ್ ಬ್ಯಾಡ್ಹಳ್ಳಿ, ಈಗ ಕೇಳಿದ್ರಲ್ಲ ನೀವು ಹಾಡು, ಯಾವ ಪಿಕ್ಚರ್ದು? ಬರ್ದಿದ್ಯಾರು? ಹಾಡಿದ್ಯಾರು? ಮ್ಯೂಸಿಕ್ ಡೈರೆಕ್ಟ್ ಯಾರು? ಸಂಶಯ ಫಲ. ಬರ್ದಿದ್ದು ಕೂರಾಸಿ, ಹಾಡಿದ್ದು ಎಲ್ಲರೀಶ್ವರಿ, ಸಂಗೀತ ಸಲೀಲ್ ಚೌಧರಿ. ಓ ಕರೆಕ್ಟ್. ಸಿಸ್ಟರ್ ನಿವೇದಿತಾ ಗುರು ಯಾರು? ಸ್ವಾಮಿ ವಿವೇಕಾನಂದರು. ಮೂಕಜ್ಜಿ ಕನಸುಗಳು ಬರ್ದವ್ರು ಯಾರು? ಶಿವರಾಮ್ ಕಾರಂತರು. ಒಂದೇ ಮಾತರಂ ಯಾರು ಬರ್ದದ್ದು? ಬಂಕಿಮಚಂದ್ ಚಟರ್ಜಿ. ಓಕೆ, ಅಪ್ಪು ಅಂದ್ರೇನು? ಅದೇ ನಮ್ ಇಂದ್ರಮ್ನವ್ರು ಸಾಯಕ್ ಮುಂಚೆ ಡೆಲ್ಲಿನಾಗೆ ಒಂದ್ ಸಂತೆ ಸೇರ್ಸಿದ್ರು. ಹೊರದೇಶದವರೆಲ್ಲ ಬಂದು ಆಟದಾಗೆ ನಮ್ಮವ್ರನ್ನೆಲ್ಲ ಸೋಲ್ಸ್ಬಿಟ್ಟು ಹೊಟ್ಟೋದ್ರು. ಸಂತೆ ಕೊನೆ ದಿನ ಬೆಲೂನ್ನಾಗೆ ಆನೆ ಮರಿ ಬೊಂಬೆ ಒಂದ್ ಬರ್ದು ಮೇಲಕ್ ಬಿಟ್ರು. ಅದೇ ಅಪ್ಪು. ಅದಲ್ಲ, ನಾನ್ ಕೇಳಿದ್ದು ಕನ್ನಡ ಅಪ್ಪು ಅಲ್ಲ, ಇಂಗ್ಲಿಷ್ ಅಪ್ಪು. APPU. ವಾಟ್ ಇಸ್ ದಿ ಎಕ್ಸ್ಪ್ಯಾನ್ಷನ್? ಇಂಗ್ಲಿಷ್ ಅಪ್ಪನ ಇದ್ಯಾವುದಪ್ಪ? ಜೈ ಜಡಮುರಿ ಜಾಪಾಯ್. ಜಡಮುರಿ ಜಾಪಾಯ್, ಹೇಳು, ಇಂಗ್ಲಿಷ್ ಅಪ್ಪು ಯಾವುದು ಹೇಳು? ಓಂ ಹ್ರೀಂ ಭೀಮೋ. ಇಂಗ್ಲಿಷ್ ಅಪ್ಪು ಅಂದ್ರೆ ಏಷ್ಯನ್ ಪಸಿಫಿಕ್ ಪೋಸ್ಟಲ್ ಯೂನಿಯನ್. ಕರೆಕ್ಟ್. ಮದನ, ಇದೇ ಲಾಸ್ಟ್ ಕ್ವೆಶ್ಚನ್. ಇದಕ್ಕೂ ಸರಿಯಾಗಿ ಉತ್ತರ ಹೇಳಿದ್ರೆ ಏನೋ ಮಾಡೋದು? ಇನ್ನೇನ್ ಮಾಡೋದು? ನೀನೇ ಸೌದೆ ಹೊಡಿಬೇಕು. ನಾನಾ? ಅಯ್ಯಯ್ಯೋ, ನಾನು ಕಮ್ ಆನ್, ನೆಕ್ಸ್ಟ್. ಹೇಳ್ತೀನಿ. ಉಷಾ, ಬೇಗ ಹೇಳಮ್ಮ, ಗೊತ್ತಾಗುತ್ತೆ. ಇರೇ ಡ್ಯಾಡಿ. ಅದು ಕೇಳಿ ಹೇಳ್ತೀನಿ. ಹೆದರ್ಕೋಬೇಡ, ಧೈರ್ಯ ತಕೋ. ಜಡಮಣಿ ಜಾಪಾಳ್ ಕಾಪಾಡ್ತಾನೆ ನನ್ನನ್ನ. ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಬಂದಿದೆ? ಪ್ರಶಸ್ತಿ ಬಂದಿದ್ದು ದಾರಾ. ಜಡಮಣಿ ಜಾಪಾಳ್ ಜಾಪಾಳ್ ಜ್ಞಾಪ್ಸು ಜ್ಞಾಪ್ಸು ಜ್ಞಾಪ್ಸು. ಯಾರು? ಕನ್ನಡ ಕನ್ನಡ ಗೊತ್ತಿಲ್ವಾ? ಇಂಗ್ಲಿಷ್ ಎಲ್ಲ ಬೇಕಾಗಿಲ್ಲ, ಕನ್ನಡ. ಕನ್ನಡದಲ್ಲಿ ಹೇಳು. ಹೇಳಪ್ಪ. ಬಾ, ಹೇಳ್ಬಿಡ್ಲಾ? ಸರಿ. ಉಷಾ, ನನಗೆ ಗೊತ್ತಿಲ್ಲ. ಟೈಮ್ ಆಗೋಯ್ತು. ಬ್ಯಾಡ್ರಳ್ಳಿ ಸೋತ್ಬಿಟ್ಟ, ಬ್ಯಾಡ್ರಳ್ಳಿ ಸೋತ್ಬಿಟ್ಟ. ಅಪ್ಪ, ಬ್ಯಾಡ್ರಳ್ಳಿ ನಡಿಯಪ್ಪ, ಸೌದೆ ಹೊಡಿಯುವಂತೆ. ಶಬಾಷ್ ಭೀಮಾ, ಎಲ್ಲ ಹೊಡೆದ್ಬಿಟ್ಟಲ್ಲ. ಇನ್ನೊಂದಾಯ್ತಲ್ಲ, ಲಾಸ್ಟ್ ಲಾಸ್ಟ್. ಅದ್ಯಾವ ಮಹಾ ಬಿಡು ನಿಂಗೆ. ಇದನ್ನ ಪಿಶ್ ಪಿಶ್ ಮಾಡ್ತೀನಿ. ಉಷಾ, ನೀನ್ ಕೇಳಿದ ಪ್ರಶ್ನೆಗೆ ನನ್ ಉತ್ತರ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ಗೊತ್ತಿದ್ದು ನಾನು ಹೇಳಿಲ್ಲ. ಯಾಕೆ ಗೊತ್ತಾ? ನಾನ್ ಗೆದ್ದು ನೀನ್ ಸೋತ್ರೆ ಪಾಪ ನೀನ್ ಸೌದೆ ಹೊಡಿಬೇಕಲ್ಲ ಅಂತ. ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು KV ಪುಟ್ಟಪ್ಪನವ್ರಿಗೆ, ದಾರಾ ಬೇಂದ್ರಿ ಅವ್ರಿಗೆ, ಶಿವರಾಮ್ ಕಾರಂತರ ಅವ್ರಿಗೆ ಮತ್ತು ನಮ್ಮ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರಿಗೆ.
ಈಗ ನೀನ್ ಸೋತು ಬಿಟ್ಟೆ, ನಾನ್ ಗೆದ್ದು ಬಿಟ್ಟೆ. ಅದಕ್ಕೆ ಅಂತ ನೀನ್ ಒಂದು ಗಾಡಿ ಸೌದೆ ಹೊಡಿಬೇಕಾಗಿಲ್ಲ. ಇಲ್ಲಿದೆಯಲ್ಲ ತುಂಡು, ಅದನ್ನ ಹೊಡಿಬಾ ಸಾಕು. ನಾನಾ? ಹೌದಮ್ಮಣ್ಣಿ. ಬೇಗ ಬಾ ಅಮ್ಮ, ಹೊಡಿ ಬಾ. ನಮ್ ಭೀಮಣ್ಣ ಹೊಡಿಲಿಲ್ವಾ? ಡ್ಯಾಡಿ, ನಾನು ಮದನ್, ನನ್ ಬದಲು ನೀನೇ ಹೊಡ್ಬಿಡು. ನಾನಾ? ರೂಲ್ಸ್ ಪ್ರಕಾರ ನೀನೇ ಹೊಡಿಬೇಕು. ಉಷಾ, ನೀನೇ ಹೊಡಿಬೇಕು. ಹೌದು ಕಣೆ. ಬಾ 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 ಹಿಡ್ಕೊ. ಅಯ್ಯೋ ಪಾಪ. ಅಮ್ಮ. ಅಯ್ಯಯ್ಯೋ ಅಮ್ಮಣ್ಣಿ, ಹಿಂಗ್ ಸೌದೆ ಹೊಡೆದ್ರೆ ಒಂದ್ ವರ್ಷ ಬೇಕು. ಅದಕ್ಕೆ ದೊಡ್ಡವ್ರು ಹೇಳೋದು ಹೆಣ್ಣು ಹೆಣ್ಣಾಗೆ ಇರ್ಬೇಕು ಅಂತ. ಅಯ್ಯೋಯ್ಯೋ, ಬೊಬ್ಬೆ ಬಂದ್ಬಿಟ್ಟೈತೆ. ನೋಯ್ತದಾ? ಇರೋ ಮಾಡ್ತೀನಿ. ಏನ್ ಮಾಡ್ತೀಯಾ? ಹಚ್ತೀನಿ. ಏನ? ಗಂಧನ. ನಾನು ಚಿಕ್ಕವನಾಗಿದ್ದಾಗ ನನ್ಗೇನಾದ್ರೂ ಏಟ್ಗಿಟ್ ಬಿದ್ದಾಗ ನಮ್ಮವ್ವ ಇದನ್ನೇ ಹಚ್ತಿದ್ಲು. ಕೈ ತಾತ. ಉಷಾ, ಈಗ ಹೆಂಗೈತೆ? ತಣ್ಣಗೈತಾ? ಅದೇ ಗಂಧದ ಮಹಿಮೆ. ಉಂಡ? ಅದಂಗ ಉಣ್ಣಕ್ಕಾಯ್ತದೆ, ಕೈಯೆಲ್ಲ ಉಣ್ಣಾಕೈತೆ. ನೀನು ಪಾಪ ಇರೋ, ತೊಳ್ಕೊಂಬರ್ತೀನಿ.